ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜೂನ್ 21, 2026ರಂದು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಡೆದ ಯೋಗ ಪ್ರದರ್ಶನದಲ್ಲಿ ಶಾಸಕ ಟಿಎಸ್ ಶ್ರೀವತ್ಸ, ಸಂಸದ ಯದುವೀರ್, ನಗರ ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್, ನಗರ ಪಾಲಿಕಾ ಆಯುಕ್ತ ಶೇಖ್ ತನ್ವೀರ್ ಆಸಿಫ್, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ, ಡಾಕ್ಟರ್ ರೇಣುಕಾದೇವಿ, ಸಿಎನ್ ಮಂಚೇಗೌಡ, ಡಿಸಿಪಿ ಸುಂದರ್ರಾಜ್ ಮತ್ತು ಅಧಿಕಾರಿಗಳು ಭಾಗವಹಿಸಿದ್ದರು. ಹಾಗೂ ಮೈಸೂರು ಅರಮನೆ ಆವರಣದಲ್ಲಿ ಸಹಸ್ರಾರು ಯೋಗಾಪಟುಗಳು ಯೋಗಾಸನವನ್ನು ಪ್ರದರ್ಶಿಸಿದರು. ಯೋಗ ದಿನಾಚರಣೆಯನ್ನು ಒಂದು ಯೋಗಾಭ್ಯಾಸ ಮೂಲಕ, ಯೋಗ ಪದ್ಧತಿ ಮೂಲಕ ಆಚರಣೆ ಮಾಡುವಂಥ ಕಾರ್ಯಕ್ರಮ ಇದೆ. ಅದು ಇವತ್ತು ಪೂರ್ಣಗೊಂಡಿದೆ. ಅನೇಕ ಸಂಘ ಸಂಸ್ಥೆಗಳು ಕೂಡ ಕೈಜೋಡಿಸಿದ್ದೇವೆ. ಇಲ್ಲೇ ಸುಮಾರು ಒಂದು 5,000 ಜನ ಯೋಗಾಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು ತಾವೆಲ್ಲರೂ ನೋಡಿದ್ದೀರಾ. ಜೊತೆಗೂ ನಗರಾದ್ಯಂತ ಸುಮಾರು 120 ಜಾಗಗಳಲ್ಲಿ ಕನಿಷ್ಠ 1,000 ಜನವನ್ನು ಸೇರಿಸುವಂಥ ಗುರಿ ಇಟ್ಟಿದ್ವಿ. ಗೊತ್ತಾಗಿದೆ, ಸುಮಾರು 1,50,000 ಜನ ಇವತ್ತು ಸೇರಿ ಯೋಗವನ್ನು ಮಾಡಿದರೆ ಅದು ಒಂದು ದಾಖಲೆ ಆಗಿರ್ತಕ್ಕಂಥದ್ದು. ನಮಗೆ ಒಂದು ಸಂತೋಷದ ಸಂಗತಿ. ಒಂದೇ ಜಾಗದಲ್ಲ, ನಗರಾದ್ಯಂತ ಎಲ್ಲರೂ ಈ ಒಂದು ಶಿಷ್ಟಾಚಾರ ಪ್ರಕಾರ ಯೋಗವನ್ನು ಮಾಡಿರ್ತಕ್ಕಂಥದ್ದು ಒಂದು ದಾಖಲೆ ಆಗಿರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಜಾಗ ಇರಬೇಕು, ಎಲ್ಲರಿಗೂ ಜೊತೆಗೂಡಿ ಇಡೀ ಭಾರತದಲ್ಲಿ ಒಂದು ಮೈಸೂರಿನಲ್ಲಿ ಮಾಡಬೇಕು, ಒಳ್ಳೆಯದು. ಆದರೆ ಜಾಗ ಇಲ್ಲ. ನಮ್ಮ ಮೈಸೂರಿಲ್ಲ, ಅನೇಕ ಜಾಗಗಳಲ್ಲಿ ಮಾಡಿದ್ದೀವಿ. ಇಲ್ಲಿ ಮೈಸೂರಲ್ಲಿ ಜಾಗ ಅಂಥ ದೊಡ್ಡ ಜಾಗ ಎಲ್ಲೂ ಇಲ್ಲ ಸಂಘಟನೆ ಮಾಡೋದಕ್ಕೆ. ಇಲ್ಲಿ ಯಾವ ರೀತಿ ನಾವು ಅವಕಾಶ ಮಾಡಿಕೊಡ್ಬೋದು ಸರ್. ಮೈಸೂರು ಮಹಾರಾಜರ ಕೊಡುಗೆ ತುಂಬ ಇದೆ, ಅದೇ ಎಲ್ಲ ಉಲ್ಲೇಖ ಮಾಡಿದ್ದೀವಿ. ಅದೆಲ್ಲರಿಗೂ ಕೂಡ ಅದು ತಿಳಿದಿರ್ತಕ್ಕಂಥ ಸಂಗತಿ. ಇವತ್ತು ಪ್ರಧಾನಮಂತ್ರಿ ಅವರು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಒಂದು ಒಳ್ಳೆ ಪಾರಂಪರೆಯಾಗಿ ಅದನ್ನ ಗುರುತಿಸ್ಕೊಳ್ಳೋದಕ್ಕೆ ಇವತ್ತು ಅವರು ಭಾಳ ಒಂದು ದೊಡ್ಡ ಸಾಧನೆ ಇದೆ. UN ಮಟ್ಟದಲ್ಲಿ ಇವತ್ತು ಇದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಇದು ಒಂದು ಘೋಷಣೆ ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷದ ಸಂಗತಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಮತ್ತು ಭಾರತೀಯ ಪಾರಂಪರೆ ಏನು ಇಡೀ ವಿಶ್ವಕ್ಕೆ ಅದು ಲಾಭ ಅಂತ ಒಂದು ಏನು ಇವತ್ತು ಯೋಗ ಮುಂದೆ ಬಂದಿದೆ, ಅದು ನಿಜಕ್ಕೂ ಕೂಡ ನಮಗೆ ಹೆಮ್ಮೆಯ ಸಂಗತಿ. ಭಾರತ್ ಸ್ವಾಭಿಮಾನ್ ಮತ್ತು ಬಾಬಾ ರಾಮದೇವ್ ಪತಂಜಲಿ ಯೋಗ ಸಮಿತಿಯ ರಾಜ್ಯ ಸಮಿತಿಯ ಸದಸ್ಯ ಹಾಗೂ ಮೈಸೂರಿನ ಯೋಗ ಫೆಡರೇಷನ್ ಆಫ್ ಮೈಸೂರು ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವು ಒಂದು ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿದ್ದೇವೆ. ಮೈಸೂರಿನ ಯೋಗ ಫೆಡರೇಷನ್ನ ಎಲ್ಲ ಯೋಗ ಬಂಧುಗಳು ಸೇರಿ ಪ್ಯಾಲೇಸ್ನಲ್ಲಿ 30 ಇನ್ಸ್ಟಿಟ್ಯೂಷನ್ಸ್, ಮಹಾರಾಜ ಗ್ರೌಂಡ್ಸಲ್ಲಿ 20 ಇನ್ಸ್ಟಿಟ್ಯೂಷನ್ಸು ಮತ್ತು 50 ಸಿಸ್ಮ್ಯಾಮ್ ಶಾಲಾ ಕಾಲೇಜುಗಳಲ್ಲಿ, 40 JSS ಸಮೂಹ ಸಂಸ್ಥೆಗಳಲ್ಲಿ ಮತ್ತು 10 ಅಪಾರ್ಟ್ಮೆಂಟಲ್ಲಿ, 10 ಇಂಡಸ್ಟ್ರೀಸು ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ 20 ಆರ್ಗನೈಸೇಷನ್ಸು, ಒಟ್ಟು 180 ಆರ್ಗನೈಸೇಷನ್ ಸೇರಿ 12ನೇ ವರ್ಷದ 1,200 ಶಿಕ್ಷಕರು, ಟ್ರೈನ್ಡ್ ಟೀಚರ್ಸ್ ಇದರಲ್ಲಿ ಭಾಗವಹಿಸಿ ಈಗಾಗಲೇ ನಾವು ಸಂಖ್ಯೆಯ ನಮ್ಮ ಏನು ಫೀಡ್ಬ್ಯಾಕ್ ಬಂದಿದೆ 1,50,000ಕ್ಕೂ ಮೀರಿ ಇವತ್ತು ಯೋಗವನ್ನು ಆಚರಿಸಿದ್ದಾರೆ. ಇದು ನಮ್ಮೆಲ್ಲರ ಒಂದು ಗ್ಲೋಬಲ್ ಯೋಗ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. ಅಮೇರಿಕದ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾಸ್ ಅವರು ಇವತ್ತು ನಮಗೆ ಒಂದು ಪ್ರಾವಿಷನಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸಂಖ್ಯೆಯ ಆಧಾರ ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ ಆಗ್ತಾ ಇದೆ. ಪ್ರತಿಯೊಂದು ಸ್ಥಳದಲ್ಲಿ ಫೋಟೋಗ್ರಾಫ್ ಇದೆ, ಯಾರು ಕಂಡಕ್ಟ್ ಮಾಡಿದ್ರು, ಯಾವ ಆರ್ಗನೈಸೇಷನ್ ಕಂಡಕ್ಟ್ ಮಾಡಿದ್ದಾರೆ ಮತ್ತು ಯಾರ್ಯಾರು ಭಾಗವಹಿಸಿದ್ದಾರೆ, ಎಷ್ಟು ಜನ ಭಾಗವಹಿಸಿದ್ದಾರೆ, ಇದಿಷ್ಟರದ್ದು ರೆಕಾರ್ಡ್ ಇತ್ತು. ಅದರ ಟೋಟಲ್ ಕ್ಯಾಲ್ಕುಲೇಷನ್ ಮುಂದಿನ ವಾರ ವಿತ್ ರೆಕಾರ್ಡ್ಸು ನಾವು ಅದನ್ನು ಫೈನಲ್ ಗ್ಲೋಬಲ್ ರೆಕಾರ್ಡ್ಸನ್ನು ಸರ್ಟಿಫಿಕೇಟ್ ಇಶ್ಯೂ ಆಗುತ್ತೆ. ಅದು ಅಮೇರಿಕದ ಒಂದು ಯೋಗ ಸಂಸ್ಥೆಯಿಂದ. ಸೊ ನಾವೆಲ್ಲರೂ ಕೂಡ ಪರಿಶ್ರಮ ಮಾಡಿ ಇವತ್ತು ಒಂದು ಈ ಮೈಸೂರು ಈ ಸಾಧನೆಗೆ ಪೂರ್ಣ ಸಹಭಾಗತ್ವ ಇದೆ. ನಿಮ್ಮ ಪತ್ರಿಕಾ ಮಾಧ್ಯಮಗಳು ನಮಗೆ ಅತ್ಯಂತ ಸಹಕಾರಿಯಾಗಿ ಹಿಂದೆ ನೀವು ಕೊಟ್ಟಂಥ ಅದಕ್ಕೂ ಹೆಚ್ಚಿನ ಮೀರಿ ಇವತ್ತು ಈ ಸಾರಿ ಕೊಟ್ಟಿರೋದ್ರಿಂದ ನಾವು ಇದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ನಾನು ಶಶಿಕುಮಾರ್ ಅಂತ, ಭಾರತ್ ಸ್ವಾಭಿಮಾನ್ ಟ್ರಸ್ಟ್ನ ಪದಾಧಿಕಾರಿ ಹಾಗೂ YFMನ ಸಂಘಟನಾ ಕಾರ್ಯದರ್ಶಿ. ಶುಭಾಶಯಗಳು.
ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾವಿವತ್ತು ಎಲ್ಲರೂ ಅರಮನೆ ಮುಂದೆ ಯೋಗ ಪ್ರದರ್ಶನ ಮಾಡಿದ್ವಿ. ಅದು ತುಂಬ ಸಂತೋಷ ಹಾಗೂ ಹೆಮ್ಮೆಯ ವಿಷಯ ಆಗಿದೆ ನನಗೆ. ಯಾಕಂದರೆ ನಮ್ಮ ನರೇಂದ್ರ ಮೋದಿಜಿ ಅವರು ನಮ್ಮ ಈ ಅರಮನೆ ಆವರಣದಲ್ಲಿ ಒಮ್ಮೆ ಯೋಗ ಬಂದು ಪ್ರಾಕ್ಟೀಸ್ ಮಾಡಿದರು ದಿನಾಚರಣೆ ದಿನ. ಸೊ ಹಾಗಾಗಿ ನನಗೆ ಇದೊಂಥರ ಪ್ರೌಡ್ ಮೊಮೆಂಟ್ ಅಂತಲೂ ಹೇಳ್ಬೋದು. ಹಾಗಾಗಿ ಯೋಗ ಕಲಿತರೆ ನಿರೋಗಿ ಅಂತ ಹೇಳ್ಬೋದು. ಅಂದರೆ ಯೋಗದಿಂದ ಯಾವ ರೋಗಗಳು ಬರಲ್ಲ. ಸೊ ಆರೋಗ್ಯ ವೃದ್ಧಿ ಆಗುತ್ತೆ. ಸೊ ಎಲ್ಲ ಮೆಡಿಟೇಷನ್ನು ಹಾಗೆ ಎಲ್ಲನೂ ಕಲಿತ್ಬಿಟ್ಟು ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಅಂತ ನಾನು ಎಲ್ಲರಿಗೂ ಕೇಳ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಅನುಷಾ ಅಂತ. ನಾನು ಮೈಸೂರು ವಿಜಯನಗರ 3ನೇ ಹಂತದಿಂದ ಬಂದಿದ್ದೀನಿ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 12ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ಪ್ರಸಿದ್ಧ ಅರಮನೆ ಮುಂದೆ ಜಿಲ್ಲಾಡಳಿತದ ಜೊತೆಗೆ ಇವತ್ತು ಯೋಗ ದಿನಾಚರಣೆ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಮೈಸೂರಿನ ಮಹಾರಾಜರು, ನಮ್ಮ ಸಂಸದರು ಈ ಕಾರ್ಯಕ್ರಮದಲ್ಲಿದ್ದರು. ಶ್ರೀಯುತ ಮಂಜೇಗೌಡರು ಸೇರಿದಂಗೆ ಹಿರಿಯ ಅಧಿಕಾರಿಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿದ್ದರು. ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ 12ನೇ ವರ್ಷದ ಈ ಸಂದರ್ಭದಲ್ಲಿ 120 ಕಡೆ 1200ಕ್ಕೂ ಹೆಚ್ಚು ಶಿಕ್ಷಕರು, ಸುಮಾರು 1,20,000 ಜನ ಇವತ್ತು ಯೋಗ ಪ್ರದರ್ಶನವನ್ನು ಮಾಡಿದ್ದಾರೆ ಎನ್ನುವಂಥ ಅಂದಾಜನ್ನು ಮಾಡಿದ್ದಾರೆ. ಬೆಳಗ್ಗೆ ಆಶ್ಚರ್ಯ ಆಗಿದ್ದು ಅಂದರೆ ಮೈಸೂರಿನ ರಾಮಾನುಜ ರೋಡಲ್ಲಿ ಯೋಗ ಭವನದಲ್ಲಿ 5:45ಗೆ ಬನ್ನಿ ಸರ್ ಅಂತ ಹೇಳಿದರು. ಹೋದರೆ ಆ ಜಾಗದಲ್ಲಿ 300ಕ್ಕೂ ಹೆಚ್ಚು ಜನ ತಾಯಿಯಂದರು ಮತ್ತು ಮಕ್ಕಳು ಇವತ್ತು ಬೆಳಗ್ಗೆ 5:15, 5:45ಗೆ ಅಸೆಂಬಲ್ ಆಗಿ ಇವತ್ತು ಉದ್ಘಾಟನೆ ಯೋಗದ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ. ಈಗಾಗಲೇ ಪ್ರಧಾನಮಂತ್ರಿಯವರು ಈ ಬಾರಿಯ ಯೋಗ ದಿನಾಚರಣೆಗೆ ವೃದ್ಧಾಪ್ಯಕ್ಕಾಗಿ ಆರೋಗ್ಯ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಯೋಗದಿಂದ. ಅದೇ ರೀತಿ ಮನೆಗೊಂದು ಸಸಿಯನ್ನು ತಾಯಿ ಹೆಸರಿನಲ್ಲಿ ನೆಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ಬಾರಿ ಅಂದರೆ ಇಡೀ ದೇಶದಲ್ಲಿ ಸುಮಾರು 140 ಕೋಟಿಗೂ ಹೆಚ್ಚು ವೃಕ್ಷಗಳು ನೆಡಬೇಕು ಅನ್ನುವಂಥದ್ದನ್ನು ಇಟ್ಕೊಂಡು ತಾಯಿ ಹೆಸರಿನಲ್ಲಿ ಪ್ರತಿಯೊಬ್ಬರು ನೆಡ್ರಿ ಅಂತ ಹೇಳಿದ್ದಾರೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಇವತ್ತು ಅರಮನೆ ಮುಂದೆ ಪಾಲ್ಗೊಂಡಿದ್ದೇನೆ. ಕುಶಲತೆಯೇ ಯೋಗ. ಯೋಗವು ಕೇವಲ ದೈಹಿಕ ಕಸರತ್ತಲ್ಲ, ಅದು ಮನಸ್ಸು, ಶರೀರ ಮತ್ತು ಆತ್ಮವನ್ನು ಬೆಳೆಸುವ ಅದ್ಭುತ ಕಲೆ ಹಾಗೂ ವಿಜ್ಞಾನವಾಗಿದೆ. ಭಾರತೀಯ ಸಂಸ್ಕೃತಿಯ ಜಗತ್ತಿಗೆ ನೀಡಿದ ಈ ಅಮೂಲ್ಯ ಕೊಡುಗೆಯನ್ನು ಇಂದು ಇಡೀ ವಿಶ್ವವೇ ಸಂಭ್ರಮದಿಂದ ಆಚರಿಸುತ್ತಿದೆ. ಅದರಂತೆ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಮೈಸೂರು ಅರಮನೆ ಮಂಡಳಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಯೋಗ ಫೆಡರೇಷನ್ ಆಫ್ ಮೈಸೂರು ಮತ್ತು ವಿವಿಧ ಯೋಗ ನಿರತ ಸಂಘ ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಇಂದು ಸಾಂಸ್ಕೃತಿಕ ನಗರಿ ಮೈಸೂರಿನ ಭವ್ಯ ಅರಮನೆ ಆವರಣದಲ್ಲಿ 12ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಸಡಗರದಿಂದ ಆಯೋಜಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಯೋಗ ದಿನಾಚರಣೆಯ ಒಂದು ಪ್ರಮುಖ ಸಂದೇಶವನ್ನು ಹೊತ್ತು ತಂದಿದೆ. ಈ ಬಾರಿಯ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಫಾರ್ ಹೆಲ್ದಿ ಏಜಿಂಗ್. ವಯಸ್ಸಾಗುವುದು ನಿಸರ್ಗದ ನಿಯಮ, ಆದರೆ ವೃದ್ಧಾಪ್ಯದಲ್ಲೂ ನವ ತಾರುಣ್ಯದ ಉತ್ಸಾಹ ಹಾಗೂ ಉತ್ತಮ ಆರೋಗ್ಯವನ್ನು ಕಾಯ್ದುಕೊಳ್ಳುವ ಈ ಯೋಗವು ಹೀಗೆ ಸಂಜೀವಿನಿಯಾಗಿದೆ ಎಂಬುದನ್ನು ಈ ಘೋಷವಾಕ್ಯವು ನೆನಪಿಸಿರುತ್ತದೆ. ಇಂದಿನ ಧಾವಂತದ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ನೆಮ್ಮದಿ ಮತ್ತು ಸದೃಢ ಆರೋಗ್ಯವನ್ನು ಕರುಣಿಸುವ ಶಕ್ತಿ ಯೋಗವಾಗಿದೆ. ವಿಶ್ವದ ಗಮನ ಸೆಳೆದಿರುವ ಮೈಸೂರು ಯೋಗ ಪರಂಪರೆಯನ್ನು ಮುಂದುವರಿಸುತ್ತಾ ಈ ಮುಂಜಾನೆಯ ತಂಪಾದ ವಾತಾವರಣದಲ್ಲಿ ಯೋಗಾಭ್ಯಾಸದ ಮೂಲಕ ನಮ್ಮ ಮನಸ್ಸು ಮತ್ತು ದೇಹವನ್ನು ಜಾಗೃತಗೊಳಿಸೋಣ. ಈ ಯೋಗ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಾಗದೆ ನಮ್ಮ ದೈನಂದಿನ ಜೀವನದ ಭಾಗವಾಗಲಿ ಎಂದು ಆಶಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನೂ ಮತ್ತೊಮ್ಮೆ ಆದರದಿಂದ ಸ್ವಾಗತಿಸಿ ನನ್ನ ಪ್ರಾಸ್ತಾವಿಕ ನುಡಿಗಳ ಶುಭಾಶಯಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಮೈಸೂರಿನ ಯೋಗ ಇತಿಹಾಸದ ಬಗ್ಗೆ ತಿಳಿದಿದೆ ಅಂತ ನಮಗೆ ಗೊತ್ತಿದೆ. ಜಾಸ್ತಿ ವಿವರಿಸೋದಕ್ಕೆ ಹೋಗೋದಿಲ್ಲ. ಆದರೆ ಇವತ್ತೇನಾದರೂ ಆಧುನಿಕ ಯೋಗ ನಾವು ಯಾವ ರೀತಿ ಇದನ್ನ ಒಂದು ವಿನ್ಯಾಸ ಆಗಿ ನಾವು ಮುಂದುವರಿತಾ ಇದ್ದೀವಿ, ಅದರ ಬಹಳ ದೊಡ್ಡ ಪಾರಂಪರೆ ಮೈಸೂರಿಂದಾನೇ ಅದರ ಬಹಳ ದೊಡ್ಡ ಪ್ರಭಾವ ಇದೆ ಅಂತ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಭಾರತದ ಒಂದು
ಪಾರಂಪರೆಯಲ್ಲಿ 6 ದರ್ಶನದಲ್ಲಿ ಯೋಗ ಒಂದು ಮಹತ್ವವಾದಂತಹ ದರ್ಶನ ಆಗಿದೆ. ಆ ದರ್ಶನ ಒಂದು ತತ್ವಶಾಸ್ತ್ರ ಹೌದು, ಅದರಲ್ಲಿ ಒಂದು ವ್ಯಾಯಾಮ ಪದ್ಧತಿನೂ ಕೂಡ ಇದೆ. ಸಾಮಾನ್ಯವಾಗಿ ವ್ಯಾಯಾಮ ಪದ್ಧತಿ ಆಧುನಿಕ ಕಾಲದಲ್ಲಿ ಯೋಗ ಆಗಿ ನಾವು ಕರಿತೀವಿ. ಆದರೆ ಇದ್ರ ಜೊತೆಗೆ ಸಂಪೂರ್ಣವಾಗಿ ಇಡೀ ಬದುಕು ಯಾವ ರೀತಿ ನಾವು ಮುಂದುವರಿಬೇಕು, ಯಾವ ರೀತಿ ಒಳ್ಳೆ ಒಂದು ತೃಪ್ತಿದಾಯಕವಾದಂತಹ ಜೀವನಕ್ಕಾಗಿ ನಾವು ಯಾವ ರೀತಿ ಮುಂದುವರಿಬೇಕು ಅಂತ ಯೋಗದ ಮೂಲಕ ನಾವು ಕಲಿಬಹುದು. ಮತ್ತೆ ಯೋಗಾಭ್ಯಾಸದ ಮೂಲಕ ನಿಜಕ್ಕೂ ಕೂಡ ಒಂದು ಜೀವನದಿಂದ ಒಂದು ತೃಪ್ತಿ ಸಿಗುವಂಥದ್ದು ಕೆಲಸ ಆಗತ್ತೆ. ಈ ನಿಟ್ಟಿನಲ್ಲೂ ಕೂಡ ಮೈಸೂರು ಸಂಸ್ಥಾನದಲ್ಲಿ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣಾರೊಡೆಯರ್ ಅವರು ಈ ಒಂದು ಯೋಗಾಭ್ಯಾಸ ಮುಂದುವರಿಲಿಕ್ಕೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಯೋಗಾಭ್ಯಾಸವನ್ನು ಎಲ್ಲ ಅಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಶ್ರೀ ಕೃಷ್ಣಮಾಚಾರ್ಯರನ್ನು ಭೇಟಿ ನೀಡಿ ಅವರು ಕೂಡ ಅಂದಿನ ಒಂದು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಕುಲಪತಿಗಳಾಗಿದ್ರು. ಅವ್ರನ್ನ ಮೈಸೂರಿಗೆ ಕರ್ಕೊಂಡು ಬಂದು ಇಲ್ಲಿರ್ತಕ್ಕಂಥ ಜಗನ್ಮೋಹನ ಬಂಗ್ಲಿ ಇರ್ಬೋದು, ಜೊತೆಗೆ ನಮ್ಮ ಸಂಸ್ಕೃತ ಪಾಠಶಾಲೆ ಇರ್ಬೋದು, ಎಲ್ಲ ಇಲ್ಲಿರುವಂಥ ಸ್ಥಳೀಯರಿಗೆ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಮುಂದೆ ಬರುವಂಥದ್ದು ಯುದ್ಧಗಳಲ್ಲಿ ಮತ್ತೆ ಬರುವಂಥದ್ದು ಎಲ್ಲ ಒಂದು ವೇದಿಕೆಗಳಲ್ಲಿ ಇವತ್ತು ಯೋಗಾಭ್ಯಾಸ ನಾವು ಬಳಸಬೇಕಾಗಿದೆ. ಅದಕ್ಕಾಗಿ ಬರೀ ಇದು ಮೊಬಿಲಿಟಿ ಅಲ್ಲ, ಎಂಡ್ಯೂರೆನ್ಸ್ ಮತ್ತೆ ಸ್ಟ್ರೆಂತ್ ಕೂಡ ಇದನ್ನ ಹೆಚ್ಚಿಸಬೇಕಾಗಿ ಅವರು ಕೃಷ್ಣಮಾಚಾರ್ಯರವರಲ್ಲಿ ವಿನಂತಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಹಿಂದೆ ಇರ್ತಕ್ಕಂಥ ಅಖಾಡಗಳಲ್ಲಿ ಏನು ಈ ದಂಡಗಳಿದಾವೆ ಅದೆಲ್ಲಾನು ಕೂಡ ಇದರಲ್ಲಿ ಅಳವಡಿಸಿ ಅವರು ಇದು ಸೂರ್ಯ ನಮಸ್ಕಾರನು ಕೂಡ ಮೈಸೂರಿಂದಾನೇ ಪ್ರಾರಂಭ ಆಗಿತ್ತು. ಈ ವಿನ್ಯಾಸ ಏನು ಪದ್ಧತಿ ಇದೆ ಅದನ್ನು ಕೂಡ ಮೈಸೂರಿಂದ ಪ್ರಾರಂಭ ಆಗಿತ್ತು ಶ್ರೀ ಟಿ ಕೃಷ್ಣಮಾಚಾರ್ಯರವರಿಂದ. ಸೊ ಇದು ನಮಗೆ ಬಹಳ ಹೆಮ್ಮೆಯ ಸಂಗತಿ ಮತ್ತು ಇದು ಪದೇ ಪದೇ ಉಲ್ಲೇಖ ಮಾಡಿ ಇವತ್ತು ಮೈಸೂರು ಆಧುನಿಕ ಯೋಗದ ಒಂದು ಕೇಂದ್ರವಾಗಿದೆ. ಸ್ವಾಭಾವಿಕವಾಗಿ ಇಲ್ಲಿ ಒಂದು ಯೋಗ ವಾತಾವರಣ ಸೃಷ್ಟಿಯಾಗಿದೆ. ತಮ್ಮೆಲ್ಲರ ಒಂದು ಪ್ರೇರಣೆಯೊಂದಿಗೆ, ತಮ್ಮೆಲ್ಲರ ಒಂದು ಸಹಾಯದೊಂದಿಗೆ ಇದು ಮೈಸೂರು ಒಂದು ಯೋಗಕ್ಕೆ ಕೇಂದ್ರವಾಗಿದೆ. ಇವತ್ತು ಸರ್ಕಾರನು ಕೂಡ ಕೈ ಜೋಡಿಸಿದೆ. ಏನು ಪ್ರಧಾನಮಂತ್ರಿಯವರು ಈ ಒಂದು ಯೋಗಾಭ್ಯಾಸ ಭಾರತದ ಸಾಫ್ಟ್ ಪವರ್ ಆಗಿ UN-ಗೆ ಇವತ್ತು ಅದನ್ನ ಒಂದು ಮನವಿ ಮಾಡಿ ಅಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಒಂದು ಒಳ್ಳೆಯ ಅಭ್ಯಾಸ, ಇಡೀ ವಿಶ್ವದಲ್ಲಿ ಸಮರ್ಥ ಒಂದು ಏನು ಜೀವನಕ್ಕಾಗಿ, ಒಂದು ಒಳ್ಳೆ ಜೀವನಕ್ಕಾಗಿ ಇದನ್ನ ಬಳಸಬಹುದು ಅಂತ ಇವತ್ತು UN ಮೂಲಕ ಈ ದಿನ ಯೋಗ ದಿನಾಚರಣೆಯಾಗಿ ಗುರುತಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ. ಜೊತೆಗೆ ಇವತ್ತು 12 ವರ್ಷ ಏನು ಅರಮನೆ ಮುಂದೆ ಒಂದು ಯೋಗಾಭ್ಯಾಸ ಮಾಡುವಂಥದ್ದು ಒಂದು ಪದ್ಧತಿನೇ ಆಗಿದೆ. ಪ್ರಧಾನಮಂತ್ರಿ ಅವರೇ ಸ್ವತಃ ಬಂದು ಇಲ್ಲಿ ಯೋಗಾಭ್ಯಾಸ ಮಾಡಿರೋದು ನಮ್ಮೆಲ್ಲಕ್ಕಿಂತ ಒಂದು ಹೆಮ್ಮೆಯ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಒಳ್ಳೆ ಬೆಳವಣಿಗೆಗಳು ಇವತ್ತು ಮೈಸೂರಲ್ಲಿ ಆಗ್ತಾ ಇದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಇಂಥ ಒಳ್ಳೆ ಪದ್ಧತಿಗಳನ್ನು ಅಳವಡಿಸುವ ಮೂಲಕ ಒಂದು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಮುಂದುವರಿಬಹುದು. ಭಾರತೀಯ ಪಾರಂಪರೆ, ಸಂಸ್ಕೃತಿ, ನಮ್ಮ ಇಡೀ ಒಂದು ಏನು ಒಳ್ಳೆ ಒಂದು ಪಾರಂಪರೆ ಇದೆ ಅದನ್ನೆಲ್ಲನೂ ಕೂಡ ರಕ್ಷಣೆ ಮಾಡೋ ಮೂಲಕ ಯೋಗಕ್ಕೆ ಇನ್ನೂ ದೊಡ್ಡ ಒತ್ತು ಕೊಡುವ ಮೂಲಕ ಇವತ್ತು ಒಂದು ಆರೋಗ್ಯಕರವಾದಂತಹ ಸಮಾಜ, ಒಂದು ಆದರ್ಶ ಸಮಾಜ ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ನಾವು ಮುಂದುವರಿಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಜಾಸ್ತಿ ಮಾತಾಡುವಂಥದ್ದು ವೇದಿಕೆ ಅಲ್ಲ, ನಾವೆಲ್ಲರೂ ಯೋಗವನ್ನು ಮಾಡೋದಕ್ಕೆ ಬಂದಿದ್ದೀವಿ. ತಾವೆಲ್ಲರೂ ಆ ಯೋಗಕ್ಕಾಗಿ ನಾವು ಮುಂದುವರಿಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ದಿನಾಚರಣೆಯ ಸಂದರ್ಭದಲ್ಲಿ 7 ಗಂಟೆಗೆ ನಾವು ಯೋಗವನ್ನ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡಬೇಕಾಗಿದೆ. ಈಗಾಗಲೇ ಮೈಸೂರಿನ ಮಹಾರಾಜರು ನಮ್ಮೆಲ್ಲರನ್ನ ಕುರಿತು ಮಾತನಾಡಿದ್ದಾರೆ ಬಂಧುಗಳೇ. ಅದರ 12ನೇ ಯೋಗ ದಿನಾಚರಣೆಯ 12ನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ಇವತ್ತು ಮೈಸೂರಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಸುಮಾರು 180 ಜಾಗದಲ್ಲಿ, ವಿವಿಧ ಜಾಗದಲ್ಲಿ 1200ಕ್ಕೂ ಹೆಚ್ಚು ಜನ ಯೋಗ ಶಿಕ್ಷಕರು, ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಯೋಗದ ಪ್ರದರ್ಶನವನ್ನ ಮಾಡ್ತಾ ಇರುವಂತ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿದ್ದೀವಿ. ಇಷ್ಟೊಂದು ಕಡೆ ಕಾರ್ಯಕ್ರಮ ನಡೀತಾ ಇದೆ. ಇಷ್ಟೊಂದು ಯೋಗ ಶಿಕ್ಷಕರು ಕಳೆದೊಂದು 2-3 ತಿಂಗಳಿಂದ ಯೋಗ ಫೆಡರೇಷನ್ನಿನ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ವಿಶೇಷ ಚೇತನ ಮಕ್ಕಳು ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಂಧುಗಳೇ, ನಾನು ನಿಮ್ಮಂಗೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಕಳೆದ 3 ತಿಂಗಳಿಂದ ಯೋಗದ ಅಭ್ಯಾಸವನ್ನ ಮಾಡ್ತಾ ಇದ್ದೀನಿ. ಮುಂದಿನ ವರ್ಷ ನಿಮ್ಮ ಜೊತೆ ಸೇರ್ಕೊಂಡು ಪೂರ್ಣ 45 ನಿಮಿಷ ಮಾಡ್ತೀನಿ ಅನ್ನುವಂಥ ವಿಶ್ವಾಸದೊಂದಿಗೆ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಯೋಗ ದಿನಾಚರಣೆಯ ಒಂದು ಕುರಿತು ಮೈಸೂರಿನ ಅಂದರೆ ನಗರಾದ್ಯಂತ ಸುಮಾರು 120 ಜಾಗವನ್ನು ಗುರುತಿಸಿ ಅಲ್ಲಲ್ಲಿ ಒಂದು 1000 ಜನ, ಕನಿಷ್ಠ 1000 ಜನ ಬಂದು ಯೋಗಾಭ್ಯಾಸ ಮಾಡಬೇಕು ಅಂತ
ಗುರಿ ಇಟ್ಟಿದ್ವಿ. ಅನೇಕ ಯೋಗ ಸಂಸ್ಥೆಗಳು ಅಂದರೆ ಮೈಸೂರಲ್ಲಿ ಇರ್ತಕ್ಕಂಥ ಎಲ್ಲ ಯೋಗ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಿ ಈ ಒಂದು ಸಾಧನೆಗಾಗಿ ಕಾರಣವಾಗಿದ್ದಾರೆ. ಈಗಾಗಲೇ ಸಂಖ್ಯೆ ನಮ್ಗೆ ಬಂದಿರೋದು ಮೈಸೂರಲ್ಲಿ ಸುಮಾರು 1,50,000 ಜನ ಯೋಗವನ್ನು ಮಾಡಿದ್ದಾರೆ ಇವತ್ತು ಬೆಳಗ್ಗೆ. ಇದು ದಾಖಲೆ ಆಗಿರ್ತಕ್ಕಂಥದ್ದು. 12ನೇ ವರ್ಷ ಒಂದು ಯೋಗ ದಿನಾಚರಣೆ. ನಾವು 1,70,000 ಜನ ಗುರಿ ಇಟ್ಟಿದ್ವಿ, ಅದನ್ನ ದಾಟಿ ಮೀರಿ 1,50,000 ಆಗಿರೋದು ನಿಜಕ್ಕೂ ಸಂತೋಷದ ಸಂಗತಿ. ಸಮಸ್ತ ಮೈಸೂರಿನ ನಿವಾಸಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ದಾಖಲೆಯನ್ನು ಏನು ಇವತ್ತು ಸಾಧಿಸಿದ್ದೀವಿ, ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೆ ಏನು ಈ ಅನೇಕ ಯೋಗ ಒಕ್ಕೂಟಗಳು, ಯೋಗ ಸಂಘಗಳು ಎಲ್ಲನೂ ಕೂಡ ಕೈ ಜೋಡಿಸ್ಬಿಟ್ಟು ಇವತ್ತು ಕಾರ್ಯಕ್ರಮ ಈ ಒಂದು ದಾಖಲೆಯನ್ನು ಮಾಡೋದಕ್ಕೆ ಸಾಧ್ಯವಾಗಿರೋದು ಅವರ ಒಂದು ಪರಿಶ್ರಮದೊಂದಿಗೆ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.